ಜನಗಣಮನ ಬ್ರಿಟಿಷ್ ಅಧಿಕಾರಿಯ ಬರುವಿಕೆಗಾಗಿ ಬರೆದದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ರಾಷ್ಟ್ರಗೀತೆಗೆ ಅವಮಾನ ಮಾಡ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗದೇ ಇರುವಂತಹ ಆ ಪರಿವಾರದಿಂದ ಬಂದಂತಹ ಒಂದು ಪಕ್ಷ ಯಾಕೆ ಈ ವಂದೇ ಮಾತರಂನ ತುಂಬ ಗ್ಲೋರಿಫೈ ಮಾಡುತ್ತೆ? ಅದರಲ್ಲೂ ಬಹಳ ಮುಖ್ಯವಾಗಿ ಮೋದಿ ಮತ್ತು ಮೋದಿ ಜೊತೆ ಇರುವಂಥ ಏನು ಪರಿವಾರ ಏನಿದೆ, ಅವರು ಒಂದು ಮಾತನ್ನು ಹೇಳಿದ್ರು, ವಂದೇ ಮಾತರಂನಲ್ಲಿರುವಂಥ ಕೆಲ ಸಾಲುಗಳನ್ನು ಕಾಂಗ್ರೆಸ್ನವರು ಕಿತ್ತಾಕಿದ್ದಾರೆ ಅಂತ. ಅದರಲ್ಲಿ ಅವರು ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋಕೆ ಬಯಸಿದ್ದು ವಲ್ಲಭಾಯ್ ಪಟೇಲ್ ಅವರು. ವಲ್ಲಭಾಯ್ ಪಟೇಲ್ ಅವರೇ ಇದು ಸರಿ ಇಲ್ಲ, ಈ ಥರ ಸಾಲುಗಳನ್ನು ಭಾರತದ ಏಕತೆಗೆ ಧಕ್ಕೆಗೆ ತರುತ್ತೆ ಅಂತ ಹೇಳಿ ಅಭಿಪ್ರಾಯಪಟ್ಟಂತಹ ಒಂದು ಗುಂಪಿನ ಭಾಗವಾಗಿದ್ದರು. ಸೊ ವಂದೇ ಮಾತರಂಗೂ ಮತ್ತು ಜನಗಣಮನ ಗೀತೆಗೂ ಎರಡಕ್ಕೂ ಯಾವ ರೀತಿ ಸಾಮ್ಯತೆಗಳಿದೆ, ಯಾವ ರೀತಿಯಲ್ಲಿ ನಾವು ಅದನ್ನು ನೋಡಬೇಕು? ಅದಕ್ಕಾಗಿ ಅವರಿಗೆ ಕೋಮು ರಾಜಕಾರಣವನ್ನು ಬೆಳೆಸುವಂತಹ ವಂದೇ ಮಾತರಂ ಇಷ್ಟ ಆಗುತ್ತೆ. ಈ ದೇಶದ ಐಕ್ಯತೆ ಮತ್ತು ಬಹುತ್ವವನ್ನು ಸೆಕ್ಯುಲರಿಸಮನ್ನು ಪ್ರತಿಪಾದಿಸುವಂತಹ ಜನಗಣಮನ ಬಗ್ಗೆ ಅವರಿಗೆ ಅಸಹನೆ ಇದೆ. ಅದು ನೇರವಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇದು ಟ್ಯಾಗೂರ್ ಅವ್ರ ಮೇಲೆ ಇಂಡೈರೆಕ್ಟ್ ಆಗಿ, ಅಂದ್ರೆ ನೇರವಾಗಿ ಮಾಡೋಕ್ಕಾಗಿಲ್ಲ. ಅವರ ವಂದೇ ಮಾತರಂನ ಪ್ರಚಾರ ಮಾಡ್ತೀನಿ ಅಂದ್ರೆ ಅದು ದೇಶ ಜನಗಣಮನ ವಿರುದ್ಧ ಅವರು ಇದ್ದಾರೆ ಅಂತ ಅರ್ಥ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ಈ ದಿನ .comನ ಇದೊಂದು ವಿಶೇಷ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ನಮ್ಮ ಸಹೋದ್ಯೋಗಿ ಆಗಿರುವಂತಹ ಯತಿರಾಜ್ ಬ್ಯಾಲಹಳ್ಳಿ ಅವರಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮನೋಜ್. ಸರ್, ಈ ಒಂದು ಚರ್ಚೆ ಬಹಳ ಕುತೂಹಲ ಭರಿತವಾದಂಥ ಚರ್ಚೆ. ಏನು ಅಂದ್ರೆ ವಂದೇ ಮಾತರಂ ಗೀತೆಗೆ ಈಗ 150 ವರ್ಷಗಳು ತುಂಬ್ತಾ ಇದೆ. ಆ ಉದ್ದೇಶದಿಂದ ಬಿಜೆಪಿ ಮತ್ತು ಸಂಘ ಪರಿವಾರ ಏನು 1 ವರ್ಷ ಕ್ಯಾಂಪೇನ್ ಮಾಡ್ಲಿಕ್ಕೆ ಹೊರಟಿದೆ. ದೇಶದಲ್ಲಿರುವ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ವಂದೇ ಮಾತರಂನ ಹೇಳಿಸ್ಬೇಕು ಅಂತ ಹೊರಟಿದ್ದಾರೆ. ವಂದೇ ಮಾತರಂ ಈಗ ಇವತ್ತಿಗೆ 150 ವರ್ಷ ಅಂದ್ರೆ 1875ರಲ್ಲಿ ರಚನೆ ಆಗದಂತ ಗೀತೆ. ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿದಂಥ ಗೀತೆ. ಈ ಗೀತೆ ಸ್ವತಂತ್ರ ಚಳವಳಿಯಲ್ಲಿ ಸಾಕಷ್ಟು ಭಾಗವಹಿಸಿದೆ ಈ ಗೀತೆ. ಆದರೆ ಬಿಜೆಪಿ ಅಥವಾ ಸಂಘ ಪರಿವಾರದ ಮುಖವಾಗಿರುವಂಥ ಬಿಜೆಪಿ ಮತ್ತು ನರೇಂದ್ರ ಮೋದಿ ಏನಾದರೂ ಇತಿಹಾಸಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಅದು ಒಂದು ಕುತೂಹಲ ಇರುತ್ತೆ. ಅದರಲ್ಲೂ ಈಗ ವಂದೇ ಮಾತರಂನ ಈಗ ಇಷ್ಟು ಚರ್ಚೆಗೆ ತಂದಿರುವ ಕಾರಣ ಏನು? ಮೊದಲನೇದು. ಇನ್ನೊಂದು, ನಮ್ಮ ಕರ್ನಾಟಕದ ಉತ್ತರ ಕನ್ನಡದ ಶಾಸಕರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ತಾ ಹೇಳ್ತಾರೆ, ನಮ್ಮ ದೇಶದ ರಾಷ್ಟ್ರಗೀತೆ ವಂದೇ ಮಾತರಂ ಆಗಬೇಕಿತ್ತು, ಈಗ ಆದರೆ ನಮಗೆ ಜನಗಣಮನ ಆಗಿದೆ, ಜನಗಣಮನ ಬ್ರಿಟಿಷ್ ಅಧಿಕಾರಿಯ ಬರುವಿಕೆಗಾಗಿ ಬರೆದದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ರಾಷ್ಟ್ರಗೀತೆಗೆ ಅವಮಾನ ಮಾಡ್ತಾರೆ. ಅದ್ರ ವಿರುದ್ಧ ಯಾವ ಬಿಜೆಪಿ ನಾಯಕರು ಮಾತಾಡಲ್ಲ. ಬಹಳ ಕುತೂಹಲ ಹುಟ್ಟಿಸಿರುವಂಥ ವಿಷಯ ಏನು ಅಂದರೆ, ವಂದೇ ಮಾತರಂ ನಿಜಕ್ಕೂ ದೇಶ ಪ್ರೇಮವನ್ನು ಒಳಗೊಂಡಿದೆಯಾ ಸರ್? ವಂದೇ ಮಾತರಂ ಚರ್ಚೆ ಏನಿದೆ, ಬಿಜೆಪಿನವ್ರಿಗೆ ಒಂದು ಮಾತು ಹೇಳಿದ್ರಿ, ಬಿಜೆಪಿನವ್ರು ಇತಿಹಾಸಕ್ಕೆ ಹೋದ್ರೆ ಅಲ್ಲಿ ಏನೋ ಒಂದು ಸ್ವಾರಸ್ಯಕರವಾದಂತಹ ಸಂಗತಿ ಇರುತ್ತಂತ. ಹೌದು, ಬಿಜೆಪಿಯವರು ಸುಖ ಸುಮ್ಮನೆ ಇತಿಹಾಸಕ್ಕೆ ಹೋಗಲ್ಲ. ಅವರ ಐಡಿಯಾಲಜಿಗೆ ತಕ್ಕನಾಗಿ ಮತ್ತು ಅವರು ಬಿಂಬಿಸುವಂತಹ ಕೋಮು ರಾಜಕಾರಣಕ್ಕೆ ತಕ್ಕನಾಗಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬಿಜೆಪಿನವರು ಇತಿಹಾಸವನ್ನು ತಮ್ಮ ಮೂಗಿನ ನೇರಕ್ಕೆ ತಿರುಚುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದು ಭಾಳಷ್ಟು ಕಡೆ ಸತ್ಯ. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಯಾವುದೇ ಇತಿಹಾಸ ಇಲ್ಲದೆ ಇರುವಂತಹ ಸಂಘ ಪರಿವಾರ RSS ಇತ್ತು. ಅವತ್ತ ಆ ಕೋಮುವಾದಿ ರಾಜಕಾರಣದ ಕಾಲಘಟ್ಟದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತಹ ಹಿಂದೂ ಮಹಾಸಭಾ ಇತ್ತು. ಈ ಎಲ್ಲ ಸಂಘಟನೆಗಳು, ಮುಸ್ಲಿಂ ಲೀಗ್ ಇತ್ತು. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದ ಜನರೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾದಂಥ ಹೋರಾಟದಲ್ಲಿ ಇವರು ಯಾರಿರಲಿಲ್ಲ. ಅದೆಲ್ಲ ಬೇರೆ ಚರ್ಚೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗದೇ ಇರುವಂತಹ ಆ ಹಿನ್ನೆಲೆಯಿಂದ ಬಂದಂತಹ ಆ ಪರಿವಾರದಿಂದ ಬಂದಂತಹ ಒಂದು ಪಕ್ಷ ಯಾಕೆ ಈ ವಂದೇ ಮಾತರಂನ ತುಂಬ ಗ್ಲೋರಿಫೈ ಮಾಡುತ್ತೆ? ನೀವು ಹೇಳಿದ್ರಿ, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬಳಸಿದ್ರು ಈ ವಂದೇ ಮಾತರಂ ಅಂತ. ಹೌದು, ಬಳಸ್ತಾರೆ. ವಂದೇ ಮಾತರಂನ ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಬಳಸಿದ್ರು ಹಾಗೆ ನೋಡಿದ್ರೆ. ಆದರೆ ಅದರ ಅರ್ಥ ಒಂದು ರೀತಿಯಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುವಂಥ ಸಂದರ್ಭದಲ್ಲಿ ಅದನ್ನು ತೆಗಿಬೇಕು ಅಂತ ಆಗ್ರಹಗಳು ಬಂದು, ಒಂದು ಮೂರ್ತಿ ಪೂಜೆಯನ್ನು ಬಿಂಬಿಸುವಂತಹ ಒಂದು ಸಾಲುಗಳಿದ್ದು ತೆಗಿಬೇಕು ಅಂತ ಬಂತು. ಅದನ್ನು ತೆಗೆದ್ರು. ಅದೆಲ್ಲ ಮುಂದೆ ಚರ್ಚೆ ಮಾಡೋಣ. ಆದರೆ ಈ ವಂದೇ ಮಾತರಂ ಹೇಗೆ ಬಂತು ಅದು ಭಾಳ ಆಸಕ್ತಿಕರ ಸಂಗತಿ. ಮತ್ತು ಬಿಜೆಪಿಗೆ ಯಾಕೆ ಅದ್ರ ಮೇಲೆ ಆಸಕ್ತಿ ಅನ್ನೋದು ಕೂಡ ಅಲ್ಲಿ ನಮಗೆ ಕಾಣಿಸುತ್ತೆ. ಅವ್ರು ಹೇಳಿದ್ರು, ನೀವೊಂದು ಇವ್ರದ್ದು ಉದಾಹರಣೆ ಕೊಟ್ರಿ, ಕಾಗೇರಿ ಉದಾಹರಣೆ ಕೊಟ್ರಿ. ಕಾಗೇರಿ ಅವರು ವಂದೇ ಮಾತರಂ ಆಗಬೇಕಾಗಿತ್ತು ಅಂತ, ರಾಷ್ಟ್ರಗೀತೆ ವಂದೇ ಮಾತರಂ ಆಗಬೇಕಿತ್ತು, ನಮ್ಮ ದುರಾದೃಷ್ಟ ಅಂತ ಹೇಳ್ತಾರೆ. ಬಿಜೆಪಿ ಏನೋ ಬ್ರಿಟನ್ ದೊರೆ ಬಂದ ಸಂದರ್ಭದಲ್ಲಿ 5ನೇ ಜಾರ್ಜ್ ಬಂದ ಸಂದರ್ಭದಲ್ಲಿ ಅದನ್ನು ಬರೆದ್ರು ಅಂತೇಳಿ. ಇದು ಶುದ್ಧ ಸುಳ್ಳು. ಈ ಬಗ್ಗೆ ಭಾಳಷ್ಟು
ಅಧ್ಯಯನಗಳಾಗಿದ್ದಾವೆ ಮತ್ತು ಬರಹಗಳು ಕೂಡ ಬಂದಿದ್ದಾವೆ. ಅದನ್ನು ಕೇಳ್ತಾರೆ, ಇನ್ಫ್ಯಾಕ್ಟು ಬರ್ತಾ ಇದ್ದಾರೆ, ಅವ್ರಿಗೆ ನಾವು ನಮೂದಿಸ್ಬೇಕು, ಅವ್ರಿಗೆ ಗೌರವಿಸ್ಬೇಕು, ಆ ನಿಟ್ಟಿನಲ್ಲಿ ಒಂದು ಕವಿತೆಯನ್ನು ಬರೀರಿ ಅಂತ ಕೇಳ್ತಾರೆ ಆ ಸಂದರ್ಭದ ರಾಜಕಾರಣಿಗಳು. ಮತ್ತು ಬ್ರಿಟಿಷರ ಮೇಲೆ ಒಂದು ರೀತಿಯಲ್ಲಿ ಅವರಿಂದ ಮನವಿಗಳನ್ನ ತೆಗೆದುಕೊಳ್ಳುವಂತಹ ಅಥವಾ ಮನವಿಗಳನ್ನು ಸಲ್ಲಿಸಿ ಆ ಮೂಲಕ ಒಂದು ರೀತಿಯ ಸುಧಾರಣೆಗಳನ್ನು ಬಯಸುವಂಥ ಒಂದು ವರ್ಗ ಇತ್ತು. ಅಂಥ ವರ್ಗದ ಆರಂಭಿಕ ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ. ಅಂಥವ್ರು ಕೇಳಿದ್ರು, ಆದರೆ ಅವ್ರು ಬರೆಯೋದಿಲ್ಲ ಆ್ಯಕ್ಚುಲಿ. ಅದು ಆ ಸಂದರ್ಭದಲ್ಲಿ ಬರೆದಂಥ ವ್ಯಕ್ತಿ ಯಾರು ಅಂತಂದರೆ ರಾಮ್ಬುಜ್ ಚೌಧರಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಖಂಡಿತವಾಗ್ಲೂ ಒಂದು ಕವಿತೆ ಬರ್ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಬರ್ಕೊಡ್ತಾನೆ, ಅದನ್ನು ಆಡ್ತಾರೆ. 1911 ಕಾಂಗ್ರೆಸ್ ಅಧಿವೇಶನ ಅನಿಸುತ್ತೆ ಅದು. ಆ ಅಧಿವೇಶನ ಆಡ್ತಾರೆ. ಅದೇ ಅಧಿವೇಶನದಲ್ಲಿ ಜನಗಣಮನ ಕೂಡ ಆಡ್ತಾರೆ. ಇದು ಇತಿಹಾಸ. ಜನಗಣಮನ ಕೂಡ ಆಡ್ತಾರೆ. ಜನಗಣಮನ ಒಂದು ರೀತಿಯಲ್ಲಿ ದೇಶವನ್ನು ಒಂದು ಸಹಸ್ರಾರು ವರ್ಷಗಳ ಅಧಿನಾಯಕ, ಭಾರತ ಏನು ಅಧಿನಾಯಕದ ಭಾಗ್ಯವಿಧಾತ, ಅದನ್ನು ಭಾಗ್ಯವಿಧಾತ ಅಂತ ಹೇಳಿದವರು ಏನು ಜಾರ್ಜ್ ದೊರೆಗೇನೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಬಿಂಬಿಸಿದ್ರು. ಆದರೆ ಅದಕ್ಕೆ ಅವ್ರ ಜೀವಿತಾವಧಿನಲ್ಲೇ ಟಾಗೂರ್ ಅವರು 1912 ಅದು ಕ್ಲಾರಿಫೈ ಕೊಟ್ಬಿಟ್ರು. ಇದು ಸಾವಿರಾರು ವರ್ಷಗಳ ಭಾರತ ಭಾಗ್ಯ ವಿಧಾತ ಅಂತಂದರೆ ಅದು ಸಾವಿರಾರು ವರ್ಷಗಳಿಂದ ನಮ್ಮನ್ನೆಲ್ಲ ಪೋಷಿಸ್ತಿರುವಂತಹ ಒಂದು ಕಲ್ಪನೆ, ಒಂದು ದೈವಿಕ ಕಲ್ಪನೆ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟನೆ ಕೊಟ್ಟಿದ್ರು. ಮತ್ತು ಟಾಗೋರ್ ಅಂತಹ ದೊಡ್ಡ ರಾಷ್ಟ್ರೀಯವಾದಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಿರಲಿ, ಇವರು ಯಾಕೆ ತುಂಬ ಆಸಕ್ತಿಕರವಾಗಿ ಮತ್ತು ಕುತೂಹಲಕರವಾಗಿ ನೋಡ್ತಾರೆ ಅನ್ನೋದಕ್ಕೆ ನಾವು ಇನ್ನೊಂದಿಷ್ಟು ವಿಚಾರಗಳು ನೋಡೋದಾದರೆ, ಇದು 1875 ಕಾಲಘಟ್ಟದಲ್ಲಿ ಬಂದಂಥ ಒಂದು ಗೀತೆ. ಅವಾಗ ಅದರ ಸಾಲುಗಳು 12 ಸಾಲುಗಳಿದ್ದಂತಹ ಒಂದು ಗೀತೆ ಇತ್ತು. ಅದರಲ್ಲಿ ದೇಶವನ್ನು ಮಾತ್ರೆಯಾಗಿ ನೋಡುವಂತಹ ಒಂದು ಪರಿಕಲ್ಪನೆ ಭಾಳ ಚಂದವಾಗಿ ಬಂದಂತಹ ಗೀತೆನೇ ಆಗಿತ್ತು ಅದು, 12 ಸಾಲುಗಳು. ಆ ನಂತರದಲ್ಲಿ ಏನಾಯಿತು ಅಂತಂದರೆ, ಈ ಗೀತೆ ಏನಿದೆ, ಈ ಗೀತೆ ಪರಿಷ್ಕರಣೆ ಆಗುತ್ತೆ ಮುಂದೆ. ಅದನ್ನು ಪರಿಷ್ಕರಣೆ ಮಾಡಿದ್ರು ಬಂಕಿಮಚಂದ್ರ ಚಟರ್ಜಿ ಅವರೇ. ಬಂಕಿಮಚಂದ್ರ ಚಟರ್ಜಿ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದರು. 81 ಆ ನಂತರದಲ್ಲಿ ಒಂದು ಸ್ಥಳೀಯ ಒಂದು ಪತ್ರಿಕೆಯಲ್ಲಿ ಒಂದು ಕಾದಂಬರಿಯನ್ನು ಬರೀತಾರೆ, ಆನಂದ ಮಠ ಎಂಬ ಕಾದಂಬರಿಯನ್ನು ಸೀರಿಯಸ್ ಇದರಲ್ಲಿ ಬರೀತಾರೆ. ಆವಾಗ ಈ ಒಂದೇ ಮಾತರಂನ ಸಾಲುಗಳನ್ನು ಬಳಸ್ತಾ ಹೋಗ್ತಾರೆ. ಅದರಲ್ಲಿ 15 ಸಾಲುಗಳು ಹೆಚ್ಚುವರಿಯಾಗಿ ಅಂತರದಲ್ಲಿ ಬರ್ತವೆ. ಆ ಏನು ಹೆಚ್ಚುವರಿಯಾಗಿ ಬರ್ತಾವಲ್ಲ ಸಾಲುಗಳು, ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಹಿಂಸಾತ್ಮಕವಾದಂತಹ ಕೋಮುವಾದಿ ದೃಷ್ಟಿಕೋನದ ಮೂಲ ಬೇರುಗಳು ಕಾಣ್ತವೆ. 15 ಸಾಲುಗಳು ಏನು ಬರ್ತವೆ, ನಂತರದಲ್ಲಿ ಸೇರಿಸಲ್ಪಟ್ಟಂತಹ ಸಾಲುಗಳು ಬರ್ತವೆ. 1882ರಲ್ಲಿ ಆನಂದ ಮಠ ಕಾದಂಬರಿ ಬರುತ್ತೆ. ಆ ಆನಂದ ಮಠ ಕಾದಂಬರಿ ಬಂದಿತ್ತು, ಅದು ಏನನ್ನು ಹೇಳಕ್ಕೆ ಹೊರಟಿತು, ಅಲ್ಲಿ ಇವರು ಒಂದೇ ಮಾತರನ್ನು ಬಳಸ್ತಾರೆ ಆ ಕಾದಂಬರಿ ಒಳಗೆ. ಆ ಬಳಸಿದಂಥ ಉದ್ದೇಶ ಏನು? ಹಂಗಾಗಿ ಯಾವ ಕೋಮುವಾದಿ ರಾಜಕಾರಣದ ಡಾಳಾಗಿ ಬಿಂಬಿಸಿದಂತಹ ಅಥವಾ ಮುಸ್ಲಿಂ ದೇಶವನ್ನು ಉಸಿರಾಡಿದಂತಹ ಒಂದು ಕಾದಂಬರಿಗೆ ಬಂದಂತಹ ಕಾದಂಬರಿ ಒಳಗೆ ಪ್ರಚೋದಿಸಲ್ಪಟ್ಟಂತಹ ಪ್ರಚಾರಕ್ಕೆ ತಂದಂತಹ ಈ ಕವಿತೆಯನ್ನು, ಈ ಗೀತೆಯನ್ನು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ಇವತ್ತಿನ ಮುಸ್ಲಿಂ ದೇಶದ ರಾಜಕಾರಣಕ್ಕೂ ಸತ್ಯ, ಅವತ್ತಿನ ಜಿನ್ನಾ ಮತ್ತು ಸಾವರ್ಕರ್ ನಡುವಿನ ರಾಜಕಾರಣಕ್ಕೂ ಸತ್ಯ. ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ 150 ವರ್ಷ ಅಂದರೆ ಅವ್ರಿಗೆ ಜನಗಣ ಮನಕ್ಕಿಂತ ಯಾಕೆ ಅವ್ರಿಗೆ ಈ ಒಂದೇ ಮಾತರಂ ಭಾಳ ಅಪ್ಯಾಯಮಾನ ಆಗುತ್ತೆ ಅನ್ನೋದಕ್ಕೆ ಇದು ಇತಿಹಾಸ ತತ್ವ. ಯಾವ ಕೃತಿ ಏನು ಹೇಳುತ್ತೆ ಆನಂದ ಮಠ, ಅದರ ಬಗ್ಗೆ ತುಂಬ ಹಿರಿಯ ವಿಶ್ಲೇಷಕರಾದಂತಹ ಶಿವಸುಂದರ್ ಅವರು ಆ ವಾರ್ತಾಭರಿತನಲ್ಲಿ ಭಾಳ ಸರಣಿಯಾಗಿ ಬರೆದ್ರು. ಅದನ್ನು ತುಂಬ ಗಮನಿಸಬೇಕು. ತುಂಬ ಅದ್ಭುತವಾದಂತಹ ಒಂದು ಲೇಖನ ಸರಣಿಯನ್ನು ಮಾಡಿದ್ರು. ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಒಂದೇ ಮಾತರಂನ ಒಂದು ಜೀವನ ಚರಿತ್ರೆಯನ್ನೇ ಬರೆದ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು. ಮತ್ತು EPW ಅಂತಹ ವೆಬ್ಸೈಟ್ಗಳಲ್ಲಿ ಬಂದು ಚರ್ಚೆಗಳಾಗಿದ್ವಿ, ಹಿಂದೂ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಬರೆದಿದ್ದಾರೆ. ಅದೆಲ್ಲ ಇಟ್ಕೊಂಡು ಅವರು ಏನು ಹೇಳುತ್ತೆ ಒಂದೇ ಮಾತರಂ ಮತ್ತು ಆನಂದ ಮಠ ಕಾದಂಬರಿ ಏನು ಹೇಳುತ್ತೆ, ಇದೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸರ್ ಇನ್ನೊಂದು ಬಹಳ ಕುತೂಹಲ ವಿಷಯ ಏನಂದ್ರೆ, ಈಗ 150 ವರ್ಷಗಳಿಗೆ
ಈಗ ಇಡೀ ದೇಶಾದ್ಯಂತ ಒಂದೇ ಮಾತರಂನ ಪ್ರಚಾರ ಮಾಡ್ತಿದ್ದಾರೆ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೇಳ್ಬೇಕು ಅಂತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮೋದಿ ಮತ್ತು ಮೋದಿ ಜೊತೆ ಇರುವಂತ ಏನು ಪರಿವಾರ ಏನಿದೆ, ಅವರು ಒಂದು ಮಾತನ್ನ ಹೇಳಿದ್ರು, ಒಂದೇ ಮಾತರಂನಲ್ಲಿರುವಂತ ಕೆಲ ಸಾಲುಗಳನ್ನ ಕಾಂಗ್ರೆಸ್ನವರು ಕಿತ್ತಾಕಿದ್ದಾರೆ ಅಂತ. ಇದನ್ನ ನಾವು ಯಾವ ರೀತಿ ನೋಡ್ಬೇಕು? ಯಾಕಂದ್ರೆ ಇದು ಒಂದೇ ಮಾತರಂನ ಈಗ 150 ವರ್ಷಗಳ ಒಂದೇ ಮಾತರಂನ ಇಷ್ಟು ದೊಡ್ಡ ಸೆಲೆಬ್ರೇಟ್ ಮಾಡ್ತಿರುವಂತ ಈ ಕಾಲಘಟ್ಟದಲ್ಲಿ, ಅಂದ್ರೆ ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ಗೆ ಈ ರೀತಿಯ ಒಂದು ಆರೋಪ ಬಿಜೆಪಿ ಮಾಡ್ತಿರುವಾಗ ಇದನ್ನ ನಾವು ಯಾವ ರೀತಿ ನೋಡ್ಬೇಕು ಸರ್? ಎಸ್, ನಿಮ್ಮ ಪ್ರಶ್ನೆ ಬರ್ತೀನಿ. ಅದಕ್ಕಿಂತ ಮುಂಚೆಗೆ ಆನಂದ ಮಠ ಕಾದಂಬರಿ ಬಗ್ಗೆ ಹೇಳ್ತಿದ್ದಂತ ಇನ್ನೊಂದಿಷ್ಟು ಮಾತುಗಳನ್ನ ನಾನು ಸಂಪೂರ್ಣ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಆನಂದ ಮಠವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಆನಂದ ಮಠದ ಬಗ್ಗೆ ಬಂದಿರುವಂತಹ ಚರ್ಚೆಗಳನ್ನ ನಾವು ಸರಿಯಾಗಿ ಗ್ರಹಿಸಲಿಲ್ಲ ಅಂತಂದ್ರೆ, ಒಂದೇ ಮಾತ್ರ ಹಿಂದೆ ನಡೀತಿರುವಂತಹ ಒಂದು ಕೋಮುವಾದಿ ರಾಜಕಾರಣ ನಮ್ಗೆ ಅರ್ಥ ಆಗಲ್ಲ. ಆನಂದ ಮಠ ಏನು ಆ ಕಾದಂಬರಿ ಇತ್ತು, ಆ ಕಾದಂಬರಿ ಬರೆದಂಥ ಕಾಲಘಟ್ಟ 1882 ಕೂಡ ಅದು ಆ ಕಾದಂಬರಿಯ ಒಳಗೆ ಚರ್ಚಿಸುವಂಥ ವಿಚಾರ ಅದು ಸಿರಾಜುದ್ದೌಲನ ನಂತರದ ಕಾಲಘಟ್ಟದ ಬಗ್ಗೆ. ಸಿರಾಜುದ್ದೌಲ ಪ್ಲಾಸಿ ಕದನ ಆ ನಂತರದ ಕಾಲಘಟ್ಟದ ಬಗ್ಗೆ ಮಾತಾಡುತ್ತೆ. ಅಲ್ಲಿ ಸಿರಾಜುದ್ದೌಲ ಸೋತಾದ್ಮೇಲೆ ಅದು ಗುಲಾಮಿ ನವಾಬರು ಬ್ರಿಟಿಷರ ಹಿಡಿತಕ್ಕೆ ಬರ್ತಾರೆ. ಇವರು ಏನು ಮಾಡ್ತಾರೆ, ಆನಂದ ಮಠದಲ್ಲಿ ಈ ಮನುಷ್ಯ ಅವತ್ತು ದೊಡ್ಡ ಅದು ದಂಗೆ ಅಂತ, ಎಂಥ ದಂಗೆ ಅಂತ ಹೇಳ್ತಾರೆ ಅಂದರೆ, ಸನ್ಯಾಸಿ ಫಕೀರರ ದಂಗೆ ಅಂತ ನಡೀತತೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಸನ್ಯಾಸಿ ಫಕೀರರ ದಂಗೆ ಯಾಕೆ ನಡೀತು ಅಂದರೆ, ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಬ್ಬರೂ ಕೂಡ ಬ್ರಿಟಿಷರ ವಿರುದ್ಧ, ಅವರ ಅವರ ಕೃಷಿ ನೀತಿಗಳ ವಿರುದ್ಧ, ಅವರ ಆಡಳಿತದ ದಬ್ಬಾಳಿಕೆಗಳ ವಿರುದ್ಧ, ತೆರಿಗೆ ನೀತಿಗಳ ವಿರುದ್ಧ ಸನ್ಯಾಸಿ ಮತ್ತು ಫಕೀರರು, ಸನ್ಯಾಸಿಗಳಂತಂದರೆ ಹಿಂದೂ ಧರ್ಮವನ್ನು ಪ್ರತಿನಿಧಿಸುವಂತಹ ಧಾರ್ಮಿಕ ವ್ಯಕ್ತಿಗಳು ಮತ್ತು ಮುಖಂಡರು, ಮತ್ತು ಫಕೀರರಂದರೆ ಮುಸ್ಲಿಮರನ್ನು ಪ್ರತಿನಿಧಿಸುವಂತಹ ಒಬ್ಬ ಧಾರ್ಮಿಕ ಮುಖಂಡರು. ಇವರಿಬ್ಬರು ನಡೆಸಿದಂತಹ ಒಂದು ಕಾಲಘಟ್ಟದ ಚರಿತ್ರೆಯನ್ನು ಹೇಳಬೇಕಾದ್ರೆ, ನವಾಬರ ವಿರುದ್ಧ ಮತ್ತು ಮುಸ್ಲಿಮರ ವಿರುದ್ಧ ಇಲ್ಲಿನ ಸನಾತನ ಹಿಂದೂವಾದಿಗಳಿಗೆ, ಸನಾತನ ಹಿಂದೂ ಪ್ರತಿಪಾದಕರಿಗೆ ದೊಡ್ಡ ಥ್ರೆಟ್ ಇರುವಂಥವ್ರು ಯಾರು? ಮುಸ್ಲಿಮರು ಅಂತ ಪ್ರತಿಪಾದಿಸ್ತಾರೆ. ಯಾರು? ಬಂಕಿಮಚಂದ್ರ ಅವರು. ಇದು 1882ರಿಂದಲೇ ಆರಂಭವಾಗಿದೆ ಇದು. ಹೌದು, 82ರಿಂದ ಆರಂಭ ಆಗಿದೆ. ಅವರು ಸಿರಾಜುದ್ದೌಲನ ಕಾಲದ ಹೇಳ್ತಾ ಇದ್ದಾರೆ. ಅವರ ಕಲ್ಪಿತ ಅವ್ರೇನಪ್ಪ ಅಂದ್ರೆ, ಅದು ರಾಜಕೀಯ ಕಥನ ಅಂತ ಅಲ್ಲ ಅಂತ ಹೇಳ್ತಾರೆ, ಸಾಮಾಜಿಕ ಸಂಘರ್ಷದ ಕಥನ ಅಂತ ಹೇಳ್ತಾರೆ. ಅಂದ್ರೆ ಅವರು ಬ್ರಿಟಿಷರನ್ನ ಮುಟ್ಟಕ್ಕೆ ಹೋಗೋದಿಲ್ಲ ಆ ವ್ಯಕ್ತಿ ಆ ಕಾದಂಬರಿ ಒಳಗೆ. ಅಲ್ಲಿನ ಬರುವ ಪಾತ್ರಗಳು, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರ್ದು, ಬ್ರಿಟಿಷರು ನಮಗೋಸ್ಕರ ಇರುವಂಥವ್ರು ಒಂದು ರೀತಿಯಲ್ಲಿ ಚಿತ್ರಣವನ್ನು ಕೊಡ್ತಾ ಹೋಗುತ್ತೆ. ಅದು ಕನ್ನಡದಲ್ಲೂ ಕೂಡ ಆನಂದ ಮಠ ಕಾದಂಬರಿ ಕನ್ನಡಕ್ಕೂ ಕೂಡ ಬಂದಿದೆ. ಅದು ವೆಬ್ನಲ್ಲಿ ಕಣಜ ಇದರಲ್ಲಿ ಕೂಡ ಸಿಗುತ್ತೆ, ಅದನ್ನು ಓದ್ಬೋದು. ಅಲ್ಲಿ ಬರುವಂತಹ ಪಾತ್ರಗಳು ಮಾತಾಡುವ ರೀತಿ ಏನಿದೆ, ಎಲ್ಲೂ ಕೂಡ ಆನಂದ ಮಠ ಕಾದಂಬರಿ ಎಲ್ಲೂ ಕೂಡ ಬ್ರಿಟಿಷರ ವಿರುದ್ಧಂತ ಕಾದಂಬರಿ ಅಲ್ಲ. ಅದು ಮುಸ್ಲಿಮರ ವಿರುದ್ಧ. ಆ ಮುಸ್ಲಿಮರ ವಿರುದ್ಧದ ಕತೆ ಯಾವ ಕಾಲಘಟ್ಟದ್ದು? ಸಿರಾಜುದ್ದೌಲ ಮತ್ತು ಗುಲಾಮಿ ನವಾಬರ ಮೇಲೆ, ಮುಸ್ಲಿಮರ ಮೇಲೆ ದ್ವೇಷ ಕಾರುವಂತಹ ಒಂದು ಕಥನ. ಈ ಕಥನದ ಉದ್ದೇಶ ಏನು? ಆ ಕಾಲಘಟ್ಟದಲ್ಲಿ ಹಿಂದೂ ಮುಸ್ಲಿಮನ ಚಿತ್ರಿಸುವಂತಹ ಈ ವ್ಯಕ್ತಿ, ಆ ಕಾಲಕ್ಕಾಗಲೇ ಬ್ರಿಟಿಷರು ಒಡೆದಾಳುವ ನೀತಿಯನ್ನು ಶುರು ಮಾಡಿದ್ರು. ಈ ದೇಶದಲ್ಲಿ ಮತ್ತಷ್ಟು ಕಾಲ ಇಡಬೇಕು ಅಂತಂದರೆ ಇಲ್ಲಿ ಇರುವಂತಹ ಸೌಹಾರ್ದತೆಯನ್ನು ಹೊಡೆದಾಕಬೇಕು, ಇಲ್ಲಿರುವಂತಹ ಹಿಂದೂ ಮುಸ್ಲಿಂ ಬಾಂಧವ್ಯನ ಹೊಡೆದಾಕಬೇಕು. ಆ ನಂತರದಲ್ಲಿ ಮಾತ್ರ ಈ ದೇಶವನ್ನು ಮುಂದುವರ್ಸಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಹೊಸ ಚರಿತ್ರೆಯನ್ನು ಮರುಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಬ್ರಿಟಿಷರ ಕಾಲದ ಚರಿತ್ರೆ, ಅವರು ಪ್ರಾಚೀನ ಯುಗವನ್ನು ಹಿಂದೂಗಳ ಕಾಲ, ಸಾಮ್ರಾಜ್ಯದ ಯುಗ ಅಂತ ಬರೀತಾರೆ. ಮಧ್ಯಯುಗಿನ ಬಂದಾಗ ಬ್ರಿಟಿಷರ ಮುಸ್ಲಿಮರ ಕಾಲ ಅಂತ ಬರೀತಾರೆ. ಅವರ ತಮ್ಮ ಚರಿತ್ರೆಯನ್ನು ಬರೀಬೇಕಾದ್ರೆ ಕ್ರಿಶ್ಚಿಯನ್ ಕಾಲಘಟ್ಟ ಅಂತ ಬರೆಯಲ್ಲ, ತಮ್ಮ ಕಾಲಘಟ್ಟ ಅಂತ ಬಂದ ಸಂದರ್ಭದಲ್ಲಿ ಅವರು ಬ್ರಿಟಿಷರ ಕಾಲ ಅಂತ ಬರೀತಾರೆ. ಇದು ಚರಿತ್ರೆಯನ್ನ ಅವರು ಕಟ್ಟಿದಂತಹ ರೀತಿ. ಅದರ ಪ್ರಾಡಕ್ಟು ಈ ಬಂಕಿಮಚಂದ್ರರು. ಆ ಬಂಕಿಮಚಂದ್ರರು ಇತಿಹಾಸದ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾ, ಅವ್ರು ಹೇಳ್ತಿರುವಂತಹ ಸತ್ಯ ಸಂಗತಿಯೇ ಅದು ಹೇಳ್ತಿರುವಂಥದ್ದು. ಅಲ್ಲಿ ಆ ಕಾಲಘಟ್ಟದಲ್ಲಿ ಫಕೀರರ ದಂಗೆ ಆಗಿತ್ತು, ಫಕೀರರು ಮತ್ತು ಸನ್ಯಾಸಿಗಳ ದಂಗೆ ಆಗಿತ್ತು. ಆದರೆ ಇಲ್ಲಿ ಅದೇ ಕಾಲಘಟ್ಟದ ಕಥೆಯನ್ನು ಹೇಳ್ತಾ ಈ ವ್ಯಕ್ತಿ ಏನು ಮಾಡ್ತಾರೆ, ಅದನ್ನು ಹಿಂದೂ ಮುಸ್ಲಿಂ ಕಥನವಾಗಿ ಮಾಡ್ತಾರೆ. ಮುಸ್ಲಿಮರ ವಿರುದ್ಧ ಹಿಂದೂಗಳು ಅಗೆಯನ್ನು ಸಾಧಿಸಬೇಕು, ಆ ರೀತಿ ನವಾಬರ ವಿರುದ್ಧ ದ್ವೇಷನ ತೀರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಕಥನವನ್ನು ಕಟ್ತಾ ಹೋಗ್ತಾರೆ.
ಇಂಥ ಈ ವ್ಯಕ್ತಿಯ ಕೃತಿಗೆ ಬ್ರಿಟಿಷರು ಭಾಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ರು. ಅವರ ಒಂದೇ ಮಾತರಂಗೆ ಭಾಳ ಮರ್ಯಾದೆ ಕೊಟ್ಟಿದ್ರು. ಒಂದೇ ಮಾತರಂ ಯಾಕೆ ಅಂತಂದರೆ ಅದು ಒಡೆದಾಳು ನೀತಿಯನ್ನು ಪ್ರತಿಪಾದಿಸ್ತಾ ಇದೆ, ಬ್ರಿಟಿಷರಿಗೆ ಅನುಕೂಲವಾಗಿದೆ. ಮೂಲ ಬೇರುಗಳದು, ಬ್ರಿಟಿಷರ ಮೂಲ ಬೇರುಗಳು ಒಡೆದಾಳುವ ನೀತಿಯನ್ನು ಪ್ರತಿಪಾದಿಸೋದು. ಅವರೇ ವಿರೋಧ ಮಾಡಬೇಕು. 800 ಧಾರಾವಾಹಿಯಾಗಿ ಬಂದ ಸಂದರ್ಭದಲ್ಲಿ 81ರಲ್ಲಿ ಈ ವ್ಯಕ್ತಿಗೆ ಬ್ರಿಟಿಷರು ಒಂದು ಒಳ್ಳೆ ಸ್ಥಾನಮಾನವನ್ನು ಕೊಡ್ತಾರೆ, ಬಂಕಿಮಚಂದ್ರರಿಗೆ ಸ್ಥಾನಮಾನವನ್ನು ಕೊಡ್ತಾರೆ. ಇದು ಇತಿಹಾಸ. ಹಂಗಂತ ಬ್ರಿಟಿಷರಿಗೆ ವಿರುದ್ಧವಾಗಿದ್ರೆ ಅದೇ ಕಾಲಘಟ್ಟ ನಿಮ್ಗೊಂದಿಷ್ಟು ಇದೆ, ಒಂದು ಇತಿಹಾಸವನ್ನು ತೆಗೆದು ನೋಡೋದಾದ್ರೆ ಆ ಸಂದರ್ಭದಲ್ಲಿ ಬಂದಂತಹ ಬ್ರಿಟಿಷ್ ವಿರೋಧಿ ಕಥನಗಳಿಗೆ ಯಾವ ರೀತಿ ಶಿಕ್ಷೆನ ಕೊಟ್ಟರು ಅಂತ ನಾವು ನೋಡಬೇಕಾಗುತ್ತೆ. ನೀಲ್ ದರ್ಪಣ್ ಅಂತ ಒಂದು ಕೃತಿ ಬರುತ್ತೆ, ಅದೇ 61ರಲ್ಲಿ ಬಂದಂಥ ಕೃತಿ. ಬ್ರಿಟಿಷರು ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಸ್ವದೇಶಿಯರನ್ನ ಅಂತ ಆ ಕಥೆ ಹೇಳುತ್ತೆ. ಆ ಕೃತಿಕಾರರನ್ನ, ದೀನಬಂಧು ಮಿತ್ರ ಅವರನ್ನ ಬ್ರಿಟಿಷರ್ ಜೈಲಿಗೆ ಹಾಕ್ತಾರೆ. ಈ ರೀತಿ ಬೇರೆ ಬೇರೆ ಸರೋಜಿನಿ ಶರ್ಷರೋಜಿನಿ ಅಂತ ಒಂದು ನಾಟಕ ಬರುತ್ತೆ, ಸುರೇಂದ್ರ ಬಿನೋದಿನಿ ಅಂತ ಒಂದು ನಾಟಕ ಬರುತ್ತೆ. ಇವೆಲ್ಲ ಬ್ರಿಟಿಷ್ ವಿರೋಧಿ ಕೃತಿಗಳು. ಆದ್ರೆ ಯಾವಕ್ಕೂ ಪುರಸ್ಕಾರ ಸಿಗೋದಿಲ್ಲ. ಇವನ್ನ ಬರೆದಂಥ ಕೃತಿಕಾರರಿಗೆ ಬಹಳ ಅವಮಾನಗಳು ಆಗ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ಇಲ್ಲಿ ಸ್ಪಷ್ಟವಾಗಿ ಒಡೆದು ಆಳುವ ನೀತಿಯನ್ನು ಪ್ರತಿಪಾದಿಸಂತಹ ಏನು ಆನಂದ ಮಠ ಕಾದಂಬರಿ ಮತ್ತು ಆನಂದ ಮಠ ಕಾದಂಬರಿಯಲ್ಲಿ ಬಂದಂತಹ ಕೋಮುದ್ವೇಷ ಉದ್ದೀಪನಕ್ಕೆ ಬೇಕಾದಂತಹ ಸರಕನ್ನು ಒದಗಿಸುವಂತಹ ಈ ಒಂದೇ ಮಾತರಮನ್ನ ನಾವು ಈ ನೆಲೆಯಲ್ಲಿ ನೋಡಬೇಕಾಗುತ್ತೆ. ಏನ ಕೇಳಿದ್ರಿ? ಅದೇ ಒಂದೇ ಮಾತರಂನ ಕೆಲ ಸಾಲುಗಳನ್ನ ಕಾಂಗ್ರೆಸ್ನವರು ಕಿತ್ತಾಕಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ನೀವಾಗ್ಲೇ ಹೇಳ್ದಂಗೆ ಮೊದಲು 12 ಸಾಲಿನಲ್ಲಿ ಬಂದಂತ ಈ ಒಂದೇ ಮಾತರಂ ಗೀತೆ, ನಂತರ ಆನಂದ ಮಠ ಕಾದಂಬರಿಯಲ್ಲಿ ಮತ್ತೆ 7-8 ಸಾಲುಗಳನ್ನ ಸೇರಿಸ್ತಾರೆ. ಸೊ ಅದರಲ್ಲಿ ಕೆಲ ಸಾಲುಗಳನ್ನ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗ ಕಿತ್ತಾಕಿದ್ದಾರೆ. ಹೌದು, ಇದು ಸ್ವತಃ ಮೋದಿ ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿ ಅವರು ಪ್ರಚಾರ ಮಾಡಿದ್ದಾರೆ, ಅವರ ಪರಿವಾರ ಎಲ್ಲರೂ ಇದನ್ನ ಎಲ್ಲಾ ವೇದಿಕೆಗಳಲ್ಲೂ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಯಾವ ರೀತಿ ನೋಡ್ಬೇಕು, ಮತ್ತೆ ಇದರಲ್ಲಿ ನಿಜಕ್ಕೂ ಎಷ್ಟು ಸಾಲುಗಳನ್ನ ಕಿತ್ತಾಕ್ಲಾಗಿದೆ ನೋಡಿ. ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅದನ್ನ ಯಾರ್ಯಾರಿದ್ರು ಕಿತ್ತಾಕ್ಬೇಕಾದ್ರೆ, ಪರಿಷ್ಕರಣೆ ಮಾಡ್ಬೇಕಾದ್ರೆ ಮತ್ತೆ ಯಾಕೆ ಉಳಿಸ್ಕೊಂಡ್ರು? ಇಂತಹ ಒಂದು ಪ್ರತಿಗಾಮಿಯಾದಂತಹ ಸಾಲುಗಳನ್ನು ಹೊಂದಿರುವಂಥ ಒಂದೇ ಮಾತ್ರ ಯಾಕೆ ಉಳಿಸ್ಕೊಂಡ್ರು ಅಂದರೆ, ಅದು ಒಂದು ಪಾರಂಪರಿಕ ಉಳ್ಕೊಂಬಂದ್ಬಿಟ್ಟಿತ್ತು. ಒಂದೇ ಮಾತರಂ, ಅಲ್ಲೋ ಅಕ್ಬರ್ ಅನ್ನೋದು ಎರಡೂ ಕೂಡ ಏಕಕಾಲದ ಘೋಷಣೆ ಆಗಿದ್ದು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಆದರೆ ಆ ನಂತರ ಕಾಲಘಟ್ಟದಲ್ಲಿ ಕೋಮುವಾದಿ ರಾಜಕಾರಣ ಉದ್ದೀಪನಗೊಂಡಂತಹ ಕಾಲಘಟ್ಟದ ಚರಿತ್ರೆಯನ್ನು ನೋಡೋದಾದರೆ, ಅಲ್ಲಿ ಈ ಒಂದು ರೀತಿಯ ಸಂದಿಗ್ಧತೆ ಉಂಟಾಗುತ್ತೆ ಮುಸ್ಲಿಂ ರಾಷ್ಟ್ರೀಯವಾದಿಗಳಲ್ಲಿ. ಯಾಕೆಂದರೆ ಅವ್ರು ಧಾರ್ಮಿಕ ಭಾವನೆಗಳು ಇದ್ದೇ ಇರ್ತವೆ ಸಾಮಾನ್ಯವಾಗಿ. ಈ ಕೃತಿನಲ್ಲಿ ಒಂದು ಕಡೆ ಮೂರ್ತಿ ಪೂಜೆನ ಆರಾಧಿಸುವಂಥ ಕೃತಿ ಮತ್ತು ಆ ಕೃತಿಯ ಆನಂದ ಮಠದ ಬಗ್ಗೆ ಬಂದಂತಹ ಆನಂತರದ ಚರ್ಚೆಗಳು ಅದನ್ನು ಕೋಮುವಾದಿ ರಾಜಕಾರಣ ಭಾಳ ಬಲಿಷ್ಠವಾಗಿ ಮಾಡುತ್ತೆ. ಯಾಕೆ ಅಂತಂದರೆ ಕೋಮುವಾದಿ ರಾಜಕಾರಣದ ಬೇರುಗಳು ಅದ್ರಾಗಿದ್ದೋ. ಸೊ ಹಂಗಾಗಿ ಆನಂದ ಮಠದ ಬಗ್ಗೆ ಬಂದ ಚರ್ಚೆಗಳು ಒಂದು ರಾಷ್ಟ್ರೀಯವಾದಿ ಆಲೋಚನೆ ಇದ್ದಂತಹ ಮುಸ್ಲಿಮರಲ್ಲೂ ಕೂಡ ಒಂದು ರೀತಿಯ ಗೊಂದಲಗಳಿಗೆ ಸೃಷ್ಟಿಗೆ ಕಾರಣ ಆಗುತ್ತೆ. ನಾವು ಇದೊಂದು ಚರಿತ್ರಾರ್ಹವಾಗಿ ಅದು ಒಂದು ಸ್ವತಂತ್ರ ಚಳುವಳಿಯ ಭಾಗವಾಗಿ ಬಂದಿದೆ, ಹಂಗಾಗಿ ಉಳಿಸ್ಕೊಬೇಕು. ಅದರಲ್ಲಿ ಕೆಲವೊಂದು ಸಾಲುಗಳನ್ನು ತೆಗಿಬೇಕು ಅಂತ ಒಂದು ಸಮಿತಿ ಮುಖಂಡರು ಮಾಡ್ಕೊಂತಾರೆ. ಸ್ವತಂತ್ರ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಇದು ಮಾಡ್ತಾರೆ. ಅದ ಎದ್ದರು ಯಾರಪ್ಪ ಅಂತ ಅಂದ್ರೆ ಸ್ಪಷ್ಟವಾಗಿ ಕೇಳ್ಕೊಂಬಿಡಿ. ಇದ್ರೆ ಆ ಪರಿಷ್ಕರಣಾ ಸಮಿತಿ ಪರಿಷ್ಕರಣೆಯನ್ನು ಮಾಡಬೇಕು ಅಂತಹ ಒಪ್ಪಿಗೆಯನ್ನು ಸೂಚಿಸಿದವರಲ್ಲಿ ನೆಹರು ಇದ್ರು, ಮುಖ್ಯವಾಗಿ ವಲ್ಲಭಾಯ್ ಪಟೇಲ್ ಅವರಿದ್ರು, ಸುಭಾಷ್ ಚಂದ್ರ ಬೋಸ್ ಅವರಿದ್ರು. ಅರ್ಥ ಆಯ್ತಾ? ಇವತ್ತು ಯಾರು ಸಂಘ ಪರಿವಾರ ತಮ್ಮ ಐಡಿಯಾಲಜಿ ತಕ್ಕನಾಗೆ ಅಪ್ರಾಪ್ರಿಯೇಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಕಾಂಗ್ರೆಸ್ ನಾಯಕರಲ್ಲಿ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವಗಳು ಯಾರು ಇದ್ರೆ ಅದರಲ್ಲಿ ಅವರು ಅಪ್ರಾಪ್ರಿಯೇಟ್ ಮಾಡ್ಕೊಳಕ್ಕೆ ಬಯಸಿದ್ದು ವಲ್ಲಭಾಯ್ ಪಟೇಲ್ ಅವರನ್ನ. ವಲ್ಲಭಾಯ್ ಪಟೇಲ್ ಅವರೇ ಇದು ಸರಿ ಇಲ್ಲ, ಈ ಥರ ಸಾಲುಗಳನ್ನು ಭಾರತದ ಏಕತೆಗೆ ಧಕ್ಕೆ ತರುತ್ತೆ ಅಂತ ಹೇಳಿ ಅಭಿಪ್ರಾಯಪಟ್ಟಂತಹ ಒಂದು ಗುಂಪಿನ ಭಾಗವಾಗಿದ್ರು. ಸುಭಾಷ್ ಚಂದ್ರ ಬೋಸ್ ಅವರು ಭಾಗವಾಗಿದ್ರು. ಯಾವ್ಯಾವ ಸಾಲುಗಳು ತುಂಬ ವಿವಾದಾತ್ಮಕವಾಗಿದೆ ಆ ಸಾಲುಗಳನ್ನ ಬಿಟ್ಟು ಮೂಲ ಇದ್ದಂತಹ ಒಂದು ಜನಪ್ರಿಯವಾದಂತಹ ಸಾಲುಗಳೇನಿದೆ ಅದನ್ನು ಉಳಿಸ್ಕೊಂಡ್ರು. ಇದು ವಾಸ್ತವ. ಇದು
ನಾವು ಗಂಭೀರವಾಗಿ ನೋಡಬೇಕಾದಂತಹ BJP ಯಾಕೆ ಈ ಒಂದೇ ಮಾತರಂ ಬಗ್ಗೆ ಭಾಳ ಆಸಕ್ತಿ ವಹಿಸ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಚಿತ್ರಣ ಅಂತ ಅನ್ಕೊಂತೀನಿ. ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ನಾನು ಆಗಲೇ ಮೊದಲನೇ ಇಂಟ್ರೋದಲ್ಲೇ ಹೇಳಿದೆ, ಕಾಗೇರಿ ಅವರು ವೇದಿಕೆ ಮೇಲೆ ಹೇಳ್ತಾರೆ ಜನಗಣಮನ ದೇಶದ ರಾಷ್ಟ್ರಗೀತೆ ಆಗಬಾರ್ದಿತ್ತು, ಒಂದೇ ಮಾತರಂ ಆಗಬೇಕಿತ್ತು ಅಂತ. ಅದಾದ ನಂತರ ಈಗ ಮೋದಿಯವರು ಸಹ ಹೇಳ್ತಾರೆ ಅದನ್ನು. ಸೊ ಒಂದೇ ಮಾತರಂಗೂ ಮತ್ತು ಜನಗಣಮನ ಗೀತೆಗೂ ಎರಡಕ್ಕೂ ಯಾವ ರೀತಿ ಸಾಮ್ಯತೆಗಳಿದೆ, ಯಾವ ರೀತಿಯಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ? ಸ್ಪಷ್ಟವಾಗಿ ಕಾಣಿಸುತ್ತೆ. ಜನಗಣಮನ ಈ ದೇಶದ ಜನತೆಯ ನಾಡಿ ಮಿಡಿತವನ್ನು, ಈ ದೇಶದ ಸೆಕ್ಯುಲರಿಸಮನ್ನು, ಈ ದೇಶದ ಬಹುತ್ವವನ್ನು, ಈ ದೇಶದ ವೈವಿಧ್ಯತೆಯನ್ನು ಪ್ರತಿನಿಧಿಸುವಂತಹ ಗೀತೆ. ಈ ದೇಶವನ್ನು ಒಬ್ಬ ಅಧಿನಾಯಕ ಮುನ್ನಡೆಸ್ತಾ ಇದ್ದಾನೆ. ಅದೊಂದು ಒಂದು ಅಮೂರ್ತ ಶಕ್ತಿ ಬಗ್ಗೆ ಹೇಳ್ತಾ ಇರೋದು. ಅದು ಅದರಲ್ಲಿ ಬರುವಂಥ 5 ಸ್ಟ್ಯಾನ್ ಏನು ಚರಣಗಳಲ್ಲಿ ಒಂದು ಚರಣ ಮಾತ್ರ ನಮಗೆ ಇವತ್ತು ರಾಷ್ಟ್ರಗೀತೆ ಆಗಿರುವಂಥದ್ದು, ರವೀಂದ್ರನಾಥ ಟ್ಯಾಗೋರ್ ಅವರದ್ದು. ಅದನ್ನು ತುಂಬ ಚರ್ಚೆ ಮಾಡಿ ನಾವು ಸಂವಿಧಾನ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಅದು ಎಲ್ಲ ರೀತಿಯ ಪ್ರಾಂತೀಯವನ್ನು ಹೇಳ್ತಾ ಇಲ್ಲಿ ದೇಶದ ಗುಣಗಳನ್ನು ಹೇಳ್ತಾ ಹೋಗುತ್ತೆ. ಆದರೆ ಒಂದೇ ಮಾತರಂ ಆ ರೀತಿ ಅಲ್ಲ. ಒಂದೇ ಮಾತರಂ ಒಂದು ಧಾರ್ಮಿಕ ಚೌಕಟ್ಟಿಗೆ ಬಂಧಿತವಾಗಿದೆ. ಅದೊಂದು ಆಧ್ಯಾತ್ಮಿಕ ಸ್ವರೂಪದಾಗಿ ಉಳಿಯೋದಿಲ್ಲ. ಇದಕ್ಕೊಂದು ಆಧ್ಯಾತ್ಮಿಕ ಸ್ವರೂಪವನ್ನು ನಾವು ಒಂದು ಧರ್ಮ ಚೌಕಟ್ಟು ನೋಡೋಕ್ಕಾಗಲ್ಲ. ಆದರೆ ಒಂದು ದೇಶವನ್ನು ದೇಶವಾಗಿ ನೋಡಿದಂತಹ ಗೀತೆ ಜನಗಣಮನ, ಅದಕ್ಕೂ ಇದಕ್ಕೂ ಏನು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಮತ್ತು ಮಾನವೀಯ ತಳಹದಿಯ ಮೇಲೆ ಈ ದೇಶದ ರಾಷ್ಟ್ರೀಯತೆಯನ್ನು, ಈ ದೇಶದ ರಾಷ್ಟ್ರೀಯ ಪರಿಕಲ್ಪನೆಯನ್ನು ನೋಡಿದಂತಹ ಮಹಾನ್ ಮಾನವತಾವಾದಿ ಕವಿ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಕವಿ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಂಥ ಕವಿತೆಗೂ ಒಂದು ಮತೀಯ ದೃಷ್ಟಿಕೋನವನ್ನು ಬಿತ್ತಿದಂತಹ, ಮತ್ತು ಟ್ಯಾಗೋರಲ್ಲಿ ಯಾವತ್ತೂ ಕೂಡ ಬ್ರಿಟಿಷರ ಅಡಿಯಾಳಾದಂಥವರಲ್ಲ, ಮತ್ತು ಕಾಂಗ್ರೆಸ್ನ ದೌರ್ಬಲ್ಯಗಳನ್ನು ಕೂಡ ಟೀಕೆಯನ್ನು ಮಾಡಿದಂತಹ ವ್ಯಕ್ತಿ, ಒಂದು ಅಂತರವನ್ನು ಕೈಕೊಂಡಿದ್ದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಬರೆದಂತಹ ಗೀತೆಗೂ ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ಆ ಬ್ರಿಟಿಷರ ಅಧಿಕಾರಿಯಾಗಿದ್ದು ಬ್ರಿಟಿಷರಿಗೆ ಬೇಕಾದಂತಹ ಐಡಿಯಾಲಜಿಕಲ್ ಸ್ಟ್ರಕ್ಚರ್ಗೆ ಅನುಗುಣವಾದಂತಹ ಆನಂದಮಠ ಅಂತ ಬರೆದಂತಹ ಕವಿ ಬಂಕಿಮಚಂದ್ರರ ಒಂದೇ ಮಾತರಂಗೂ ಅದು ಬಿತ್ತುವಂತಹ ಕೋಮು ಭಾವನೆಗೂ ಭಾಳ ವ್ಯತ್ಯಾಸ ಇದೆ. ಅದಕ್ಕಾಗಿ ಅವರಿಗೆ ಕೋಮು ರಾಜಕಾರಣವನ್ನು ಬೆಳೆಸುವಂತಹ ಒಂದೇ ಮಾತರಂ ಇಷ್ಟ ಆಗುತ್ತೆ. ಈ ದೇಶದ ಐಕ್ಯತೆ ಮತ್ತು ಬಹುತ್ವವನ್ನು ಸೆಕ್ಯುಲರಿಸಮನ್ನು ಪ್ರತಿಪಾದಿಸುವಂತಹ ಜನಗಣಮನ ಬಗ್ಗೆ ಅವ್ರಿಗೆ ಅಸಹನೆ ಇದೆ. ಅದು ನೇರವಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಂತರಿಕವಾಗಿದೆ. ಸರ್, ಅದೇ ನೀವು ಆರಂಭದಲ್ಲೇ ಹೇಳಿದ್ರಿ, ಜನಗಣಮನ ಒಂದು ಬ್ರಿಟಿಷ್ ಅಧಿಕಾರಿಗೆ ಬರ್ದಿದ್ದು ಅಂತ ಇನ್ನೊಂದು ಕಡೆ ಅಪಪ್ರಚಾರಗಳು ನಡೀತಾ ಇದೆ. ಸೊ ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಬೋದಾ ನೀವು? ಯಾಕಂದ್ರೆ ಆವತ್ತಿನ ಸ್ವತಂತ್ರ ಚಳವಳಿಯಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಜನಗಣಮನವನ್ನ ಬರೆದಾಗ ಅದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ವೆಲ್ಕಮ್ಗಾಗಿ, ಬ್ರಿಟಿಷ್ ಅಧಿಕಾರಿಯಿಂದ ದೇಶಕ್ಕೆ ಬರುವಿಕೆಗಾಗಿ ಬರೆದದ್ದ ಗೀತೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ಬೋದಾ ನೀವು? ಹೌದು, ನಿಮ್ಗೆ ತುಂಬ ಚೆನ್ನಾಗಿ ಕೇಳಿದ್ರಿ ಪ್ರಶ್ನೆ. ಅದನ್ನು ಆವಾಗಲೇ ಹೇಳಿದೆ ಸಂಕ್ಷಿಪ್ತವಾಗಿ. ಅದನ್ನು ಪುನಃ ಒಂದಿಷ್ಟು ವಿಸ್ತೃತವಾಗಿ ಹೇಳೋದಾದರೆ, ಅವರು ಕಿಂಗ್ ಜಾರ್ಜ್ V ಅವನು ಬರಬೇಕು ಅಂತ ಇರ್ತತೆ, ಭಾರತಕ್ಕೆ ಬರ್ತಾನೆ. ಅದಕ್ಕೊಂದು ಸ್ವಾಗತವನ್ನು ಕೋರಬೇಕು ಅನ್ನೋದು ಇತ್ತು. ಅದು 1919ರಲ್ಲಿ 11ರ ಕಾಲಘಟ್ಟ, 1911ರ ಕಾಲಘಟ್ಟ. ಅವಾಗ ರವೀಂದ್ರನಾಥ್ ಠಾಗೂರ್ಗೆ ಕೇಳ್ತಾರೆ ಅವ್ರಿಗೊಂದು ಸ್ವಾಗತ ಗೀತೆ ರಚಿಸಬೇಕು ಅಂತ, ಅವ್ರಿಗೊಂದು ವೆಲ್ಕಮ್ ಸಾಂಗ್ ಬೇಕು ಅಂತ. ಒಪ್ಪಲ್ಲ. ಆದರೆ ಇನ್ನೊಬ್ರು ರಚಿಸ್ತಾರೆ. ಅವ್ರ ಹೆಸರು ರಾಮ್ಬುಜ್ ಚೌಧರಿ ಅಂತೇಳಿ. ಆ ಸಾಲುಗಳು ಹಿಂಗಿದ್ದಾವೆ: ಬಾದ್ಶಾ ಅಮಾರ, ಚಪಹಾನ ಅಮಾರ, ಸರ್ಕಾರ್ ಜಾರ್ಜ್ ಪಂಚಮ್, ಶಹನ್ ಶಾ ಅಮಾರ, ಈ ರೀತಿ ಬರ್ತದೆ ಅಂದರೆ ವರ್ಣಿಸುವಂತಹ ಸಾಲುಗಳು. ಆದರೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ 1911ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಹಾಡನ್ನು ಆಡ್ತಾರೆ, ಜನಗಣಮನೂ ಆಡ್ತಾರೆ. ಜನಗಣಮನ ಕೂಡ ಅದೇ ಕಾಲಘಟ್ಟದಲ್ಲಿ ರಚನೆ ಆಗಿದ್ದು, 1911ರ ಕಾಲಘಟ್ಟದಲ್ಲಿ ರಚನೆ ಆಗಿದ್ದು. ಭಾರತ ಭಾಗ್ಯವಿಧಾತ ಯಾರು? ಭಾರತ ಭಾಗ್ಯವಿಧಾತ ಎಂಬ ಪ್ರಶ್ನೆ. ಭಾರತ ಭಾಗ್ಯವಿಧಾತ ಯಾರು ಅಂದರೆ ಇವರು ಭಾಗ್ಯವಿಧಾತ ಅಂತ ಇವ್ರನ್ನ ಓಡಿಸ್ತಾ ಇದ್ದಾರಾ ಜಾರ್ಜ್ನ? ಇಲ್ಲ. ಭಾರತ ಭಾಗ್ಯವಿಧಾತ ಅದು ಈ ದೇಶದ ಒಂದು ಅಮೂರ್ತ ಕಲ್ಪನೆ. ಆ ಅಮೂರ್ತ ಕಲ್ಪನೆ ಬಗ್ಗೆ ಅವರು ಹೇಳ್ತಿರೋದು. ಆ ಕವಿತೆಗಳ ಒಟ್ಟು ನಾವು ಒಂದು ಸ್ಟ್ಯಾಂಜ ಮಾತ್ರ ಬಳಸಿದ್ದೀವಿ ರಾಷ್ಟ್ರಗೀತೆಯಾಗಿ. ಆ ಥರದ್ದು ಇನ್ನೂ 5 ಸ್ಟ್ಯಾಂಜ ಇದ್ದಾವೆ. ಆ 5 ಸ್ಟ್ಯಾಂಜಗಳು ಏನು ಬರೆದಿದ್ದಾರೆ ಅದನ್ನು
ಅವ್ರು ಬದುಕಿದಂಥ ಕಾಲಘಟ್ಟದಲ್ಲೇ 1912ರಲ್ಲಿ ಅದಕ್ಕೆ ಕ್ಲಾರಿಫೈ ಕೊಟ್ಬಿಡ್ತಾರೆ, ನೀವು ಅಂದ್ಕೊಂಡ್ರೆ ಸುಳ್ಳು ಅಂತೇಳಿ. ಹಂಗೆ ಅಂದ್ಕೊಂಡಿದ್ರೆ ಅವ್ರು ಯಾಕೆ ಒಂದು ವಿಶಾಲ ಹೃದಯದ ಮಾನವೀಯ ರಾಷ್ಟ್ರೀಯವಾದವನ್ನು ಬೆಂಬಲಿಸ್ತಾ ಇದ್ರು, ಹಿಂದೂ ಮುಸ್ಲಿಂ ಒಂದಾಗಿರ್ಬೇಕು ಅಂತ ಹೇಳ್ತಾ ಇದ್ರು? ಕಾಮನ್ ಸೆನ್ಸ್ ಅಲ್ವಾ? ಆಮೇಲೆ 1939ರಲ್ಲೂ ಕೂಡ ಸ್ಪಷ್ಟವಾಗಿ ಇದಕ್ಕೆ ವಿವರಣೆಯನ್ನು ನೀಡ್ತಾರೆ. ಆ ವಿವರಣೆಗಳಿಗೆ ಹೋದಾದ್ರೆ, ಭಾರತ ಭಾಗ್ಯ ವಿಧಾತ ಭಾರತವನ್ನು ಕೈ ಹಿಡಿದು ನಡೆಸುತ್ತಿರುವುದು ಸಾವಿರಾರು ವರ್ಷಗಳಿಂದ. ಅಂದರೆ ಬ್ರಿಟಿಷ್ ರಾಜನಿರಲಿ, ಬ್ರಿಟನ್ ಎಂಬುದು ಒಂದು ದೇಶವಾಗಿ ಹುಟ್ಟುವ ಮುಂಚಿನಿಂದಲೂ ಭಾರತ ಭಾಗ್ಯ ವಿಧಾತ ಇಲ್ಲಿದ್ದಾನೆ ಅಂತ. ಅಂದರೆ ಇದು ಬಗ್ಗೆ ಅಂತಲ್ಲ, ಇದನ್ನ 1939 ಕಾಲಘಟ್ಟದಲ್ಲಿ ಅವರು ಕ್ಲಾರಿಫೈ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನಲ್ಲೂ ಒಂದ್ಸತಿ, ಇದು 2005ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮುಂದೆ ಬರುತ್ತೆ. ಅವಾಗ ತೀರ್ಪಿನಲ್ಲಿ ಹೀಗೆ ಬರುತ್ತೆ, ಏನ್ ಬರುತ್ತೆ ಅಂದ್ರೆ, ಟ್ಯಾಗೋರರೇ ಸ್ಪಷ್ಟಪಡಿಸಿರುವಂತೆ 5 ಚರಣಗಳಲ್ಲಿ ಬರೆದಿರುವ ಈ ಹಾಡು ಭಾರತದ ದೈವವನ್ನು ಉದ್ದೇಶಿಸಿ ಬರೆಯಲಾಗಿದೆ. ಈ ಗೀತೆಯು ಹೇಗೆ ಭಾರತವು ವಿವಿಧ ಧರ್ಮ, ಭಾಷೆ, ಪ್ರದೇಶ ಮತ್ತು ಸಮುದಾಯಗಳ ಸಂಗಮವಾಗಿದೆ ಎಂಬುದನ್ನು ಹೇಳುತ್ತದೆ. ಈ ಗೀತೆಯು ವಿವಿಧತೆಗಳಲ್ಲಿ ಏಕತೆಯನ್ನ ಸಾರುತ್ತದೆ. ಇದು ಸುಪ್ರೀಂ ಕೋರ್ಟ್ ಹೇಳೋದು. ಇವರೇನು ಹೊಸ್ದಾಗಿ ಹೇಳ್ತಾರೆ ಸ್ವಾಮಿ, ಇವರು ಟ್ಯಾಗೋರ್ ಅವ್ರ ಮೇಲೆ, ಯಾಕೆಂದ್ರೆ ಟ್ಯಾಗೋರ್ ಅವ್ರ ಮೇಲೆ ಮುಗಿಯ ಬೀಳ್ತಾ ಇದ್ರು. ಈ ಸಂದರ್ಭದಲ್ಲಿ ಯಾಕೆ ಬೀಳ್ತೀರಾ ಅಂದ್ರೆ, ಮುಂದೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಬರ್ತಾ ಇದೆ, ಅದಿಲ್ಲ ಅಂದ್ರೆ ಇವ್ರು ಬಾಲ ಬಿಚ್ಚರು, ಇನ್ನೊಂದಿಷ್ಟು ಖಂಡಿತವಾಗ್ಲೂ ಬಿಚ್ಚರು. ಅಂದ್ರೆ ಇದು ಟ್ಯಾಗೋರ್ ಅವ್ರ ಮೇಲೆ ಇಂಡೈರೆಕ್ಟ್ ಆಗಿ, ಅಂದ್ರೆ ನೇರವಾಗಿ ಚುನಾವಣೆ ಮೇಲೆ ಅವರ ಒಂದೇ ಮಾತರಮ್ನ ಪ್ರಚಾರ ಮಾಡ್ತೀನಿ ಅಂದ್ರೆ ಅದು ಉದ್ದೇಶ, ಜನಗಣಮನ ವಿರುದ್ಧ ಅವರು ಇದ್ದಾರೆ ಅಂತ ಅರ್ಥ. ಅವ್ರ ಉದ್ದೇಶ ಇದು ನಾವು ಅರ್ಥ ಮಾಡ್ಕೊಬೇಕು. ಅಂದ್ರೆ ಚುನಾವಣೆಗೆ ಏನ್ ಬೇಕೋ ಎಲ್ಲದನ್ನು ಈ ಸಂಘ ಪರಿವಾರದ ನೇತೃತ್ವದ ಮುಖವಾಣಿ ಆದಂತ ಬಿಜೆಪಿ ಮಾಡತ್ತೆ ಅಂತ ಹೇಳ್ತೀರಾ ನೀವು? ಹೌದು ಹೌದು, ಖಂಡಿತ. ಸರ್, ಇನ್ನೊಂದು ನೀವು ಆರಂಭದಲ್ಲಿ ಅಂದ್ರೆ ಮಧ್ಯದಲ್ಲಿ ಮಾತನಾಡ್ತಾ ಇನ್ನೊಂದು ಮಾತು ಹೇಳಿದ್ರಿ, ಈ ಆನಂದ ಮಠ ಕಾದಂಬರಿ ಬ್ರಿಟಿಷ್ ಪರವಾಗಿದ್ದಂಥದ್ದು, ಬ್ರಿಟಿಷ್ ಅವ್ರಿಗೆ ಓಲೈಕೆ ಮಾಡಿದ್ದಂಥದ್ದು, ಮತ್ತು ಅದರಲ್ಲಿ ಬರುವಂತ ಒಂದೇ ಮಾತರಂ ಸಹ ಬ್ರಿಟಿಷ್ ಅವರಿಗೆ ಓಲೈಕೆ ಮಾಡಿದಂಥದ್ದು. ಯಾಕಂದ್ರೆ ಬ್ರಿಟಿಷ್ ಅವರೇ ತಂದಿದ್ದಂತ ಒಡೆದಾಳುವ ನೀತಿಯನ್ನ ಈ ಒಂದೇ ಮಾತರಂ ಸಹ ಹೇಳತ್ತೆ ಅಂತ ನೀವು ಆರಂಭದಲ್ಲೇ ಹೇಳಿದ್ರಿ. ಈ ಕುರಿತು ಆ ಕಾಲಘಟ್ಟದಲ್ಲಿ ಏನ್ ಚರ್ಚೆಗಳಾಗಿದ್ವು ಅಂತ ಹೇಳ್ಬೋದಾ? ಆ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಏನ್ ಚರ್ಚೆಗಳಾಗಿದ್ವು ಸ್ವತಂತ್ರ ಚಳವಳಿಯ ಕಾಲಘಟ್ಟದಲ್ಲಿ? ಆ ಸ್ವತಂತ್ರ ಚಳುವಳಿಯ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಚರ್ಚೆ ಆಗುವಂಥದ್ದು ಅದರ ಕೋಮುವಾದಿ ರಾಜಕಾರಣವೇ. ಅದರ ಕೋಮುವಾದಿ ಹಿಂದೂ ಮುಸ್ಲಿಮರನ್ನ ಹೊಡಿತತೆಯನ್ನ ಗಂಭೀರವಾದ ಚರ್ಚೆ ಆಗಿತ್ತು. ಅದರ್ವೈಸ್ ಇದ್ರ ಬಗ್ಗೆ ತುಂಬಾ ಏನೋ ಒಂದೇ ಮಾತು, ಏನು ಆನಂದ ಮಠ ಇದೆಯಲ್ಲ, ಆನಂದ ಮಠವನ್ನ ಇವನ್ ಕೋಮುವಾದಿ ರಾಜಕಾರಣ ಮುನ್ನೆಲೆಗೆ ಬರುವವರೆಗೂ ಅದನ್ನ ಅಷ್ಟು ಗಂಭೀರವಾಗಿ ತಗೊಂಡಂಥದ್ದು ಎಲ್ಲೂ ಕಾಣಿಸಲ್ಲ. ಗಂಭೀರವಾಗಿ ತಗೊಂಡು ಇದನ್ನ ಯಾವಾಗ ಇದು ಬಂತಂದ್ರೆ ಬಳಸ್ತಾ ಇದ್ರು. ಒಂದೇ ಮಾತರಂನಲ್ಲಿ ಬರುವಂಥ ಸಾಲ ಒಂದೇ ಮಾತರಂ ಅಂತ ಎಲ್ಲ ಬಳಸೋರು, ಕಾಂಗ್ರೆಸ್ ಅವರು ಬಳಸೋರು, ಮುಸ್ಲಿಮರು ಬಳಸ್ತಾ ಇದ್ರು. ಒಂದೇ ಮಾತರಂ, ಅಲ್ಲಾಹು ಅಕ್ಬರ್ ಎರಡು ಜೊತೆಗೆ ಬಳಸ್ತಾ ಇದ್ರು. ಅಂದ್ರೆ ಅದೊಂದು ಗಂಭೀರ ವಿಚಾರ ಸಂಗತಿ ಆಗಿರ್ಲಿಲ್ಲ. ಯಾವಾಗ ದೇಶದಲ್ಲಿ ಕೋಮುವಾದಿ ರಾಜಕಾರಣ ಒಂದು ಬಿಗಡಾಯಿಸ್ತಾ ಹೋಯ್ತೋ ಅವಾಗ ಆನಂದ ಮಠ ಚರ್ಚೆಗೆ ಬರ್ತಾ ಹೋಯ್ತು. ಆನಂದ ಮಠದಲ್ಲಿರುವಂತಹ ಒಂದು ಕೋಮುವಾದಿ ದೃಷ್ಟಿಕೋನ, ಇದರಲ್ಲಿ ಬರುವಂಥ ಸಾಂಗನ ನಾವು ಹೆಂಗ್ ಬಳಸೋದು, ಒಂದು ಭಿನ್ನತೆಯನ್ನ ಸೃಷ್ಟಿ ಮಾಡ್ತಾ ಹೋಯ್ತು. ಇದು ಆನಂದ ಮಠದ ವಿರುದ್ಧ ನಡೆದಂಥ ಚರ್ಚೆ ಏನಿದೆ ಅದು ಕೋಮುವಾದಿ ರಾಜಕಾರಣದ ಫಸಲೋದು. ಸರ್, ಹಾಗಾದ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಸ್ವತಂತ್ರ ಚಳವಳಿಯಲ್ಲಿ ಕೋಮುವಾದಿ ರಾಜಕಾರಣಕ್ಕೆ ಬೆಂಬಲಿಸಿತು ಈ ಕಾದಂಬರಿ ಅಂತ ಹೇಳ್ತೀರಾ. ಅದೇ ಉದ್ದೇಶಕ್ಕೋಗಿ ಈಗ ಬಿಜೆಪಿ ಅವರಿಗೆ ಈ ಗೀತೆ ಇಷ್ಟ ಆಗ್ತಿದೆ ಅಂತೀರಾ? ಸ್ವತಂತ್ರ ಚಳುವಳಿನಲ್ಲಿ ಬಿಜೆಪಿ ಸಂಘ ಪರಿವಾರದ, ಬಿಜೆಪಿ ಅಂದ್ರೆ ಅದರ ಹಿಂದಿನ ಇದು ಜನಸಂಘದ ಮೂಲ ಸಂಘ ಪರಿವಾರ, ಏನು RSS ಮತ್ತು ಹಿಂದೂ ಮಹಾಸಭಾ, ಇವರೆಲ್ಲ ಅವ್ರ ಕತೆ ಕೇಳ್ಬಿಟ್ಟು ತಲೆ ಕೆಟ್ಬಿಡತ್ರಿ. ಅಯ್ಯೋ, ನಾವು ಅದನ್ನ ಓದ್ತಾ ಇದೀನಿ, ಸಂಘ ಪರಿವಾರದ್ದು ಸವಾಸ ಬೇಡ. ಹೆಗ್ಡೆವಾದ ಒಂದು ಬಹಳ ಆಸಕ್ತಿಕರವಾದ ಒಂದು ಸಂಗತಿ ಇದೆ. ಅವರು 1921ರಲ್ಲಿ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಖಿಲಾಫತ್ ಚಳವಳಿ ನಡೀತಲ್ಲ, ಅವಾಗ ಒಂದು ಉಗ್ರ ಭಾಷಣ ಮಾಡ್ಬಿಡ್ತಾರೆ. ಉಗ್ರ ಭಾಷಣ ಮಾಡಿ ಜೈಲಿಗೆ ಹಾಕ್ತಾರೆ. ಕಾಂಗ್ರೆಸ್ ಒಂದು ನಿಲುವಾಗಿರುತ್ತೆ, ಯಾರ್ಯಾರು ಜೈಲಿಗೆ ಸೇರಿದೋ ಡಿಫೆಂಡ್ ಮಾಡ್ಕೊಬಾರ್ದು ಅಂತೇಳಿ, ನಾವು ಜೈಲು ಶಿಕ್ಷೆ ಅನುಭವಿಸ್ತೀವಿ ಅಂತೇಳಿ. ಇವತ್ತ ನಮ್ಮ ಸ್ನೇಹಿತರೊಬ್ರು ಹಾಕಿದ್ರು, ಒಳ್ಳೆ ಪೋಸ್ಟ್ ಹಾಕಿದ್ರು. ಅದು ಇತಿಹಾಸ, ಇದು ನಾವು ಹೇಳ್ತಾ ಇಲ್ಲ, HV ಶೇಷಾದ್ರಿ ಅಂತೇಳಿ, ಹೂವೆ ಶೇಷಾದ್ರಿ ಅಂತ ಆ ವ್ಯಕ್ತಿ ಬರೆದಿರುವಂತಹ ಹೆಗ್ಡೆಯವರ್ ಅವರ ಜೀವನ ಕಥೆನಲ್ಲಿ ಇದು ಬರುತ್ತೆ. ಇದು ಕಾಂಗ್ರೆಸ್, ಇದು ಕರ್ನಾಟಕದ RSS ಮೂಲದವರು ಅವರು, HV ಶೇಷಾದ್ರಿ ಅವ್ರು ಬರೀತಾರೆ, ಸ್ವತಂತ್ರ ಹೋರಾಟದಲ್ಲಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಅನುಭವಿಸಿದ್ರು, ಅವ್ರಿಗೆ ಕಠಿಣವಾದಂತಹ ಶಿಕ್ಷೆನ ಕೊಡ್ತಾ ಇದ್ರು ಅಂತ ಹೇಳ್ತಾರೆ.
ಸರಿಯಪ್ಪ, ಅದೇ ಅದೇ ಜೀವನ ಚರಿತ್ರೆ ಬರೀತಾರೆ ಹೆಗ್ಡೆ ಅವರ ಬಗ್ಗೆ. ಅವರು ಜೈಲಿಂದ ಬಂದ ನಂತರದಲ್ಲಿ 11 kg ಜಾಸ್ತಿ ಆದ್ರು ಅಂತ ಬರೀತಾರೆ. ನೀವು ಬಿಗ್ ಬಾಸ್ಗೆ ಹೋದವರು 100 ದಿವಸದೊಳಗೆ ಒಂದು 10 kg ತೂಕ ಕಡಿಮೆ ಆಗ್ತಾರೆ. ಜೈಲಾಗಿ ಇದ್ಕೊಂಡು 11 kg ತೂಕ ಜಾಸ್ತಿ ಆಯಿತು. ಅದು ಸ್ವಾತಂತ್ರ್ಯ ಹೋರಾಟ ವಿರುದ್ಧ ಹೋರಾಟ ಮಾಡಿ, ಮತ್ತೆ ಕಾಂಗ್ರೆಸ್ನವರು ನಿಲುವು ತಗೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಡಿಫೆಂಡ್ ಲಾಯರ್ನ ಅದಕ್ಕೆ ವಿರುದ್ಧವಾಗಿ ಇವರು ಡಿಫೆಂಡ್ ಲಾಯರ್ ಇಟ್ಕೊಂತಾರೆ. ಒಂದೇ ವರ್ಷದಲ್ಲಿ ಹೊರಗಡೆ ಬರ್ತಾರೆ. ಅಲ್ಲಿ ಜೈಲಿನ ಅಧಿಕಾರಿ ಚೆನ್ನಾಗಿದ್ರು ಅನ್ನೋದಕ್ಕೆ, ಒಳಗಡೆ ಚೆನ್ನಾಗಿದ್ರು ಅನ್ನೋಕ್ಕೆ ಇದು ಉದಾಹರಣೆ. ಇದು ಇನ್ನೊಂದು ಸ್ವಾತಂತ್ರ್ಯ ಹೋರಾಟದ ಕತೆ. ಆಮೇಲೆ 1930 ನಂತರ ಏನು ಕ್ವಿಟ್ ಇಂಡಿಯಾ ಅಲ್ಲ, ಅದು ಕಾನೂನು ಭಂಗ ಚಳುವಳಿ ಬಂತು. ಆ ಕಾನೂನು ಭಂಗ ಚಳುವಳಿ ಸಂದರ್ಭದಲ್ಲಿ ಈ RSSನೊಳಗೆ ಒಂದು ತಾಳಮಳ ಕಾರ್ಯಕರ್ತರಿಗೆ ಎಲ್ಲ ಸ್ವತಂತ್ರ ಹೋರಾಟಕ್ಕೆ ಹೋಗ್ತಾರೆ, ನಾವು ಹೋಗ್ಬಾರ್ದ ಅಂತ. ಇದಕ್ಕೆ ಇವ್ರಿಗೆ ಪೀಕ್ಲಾಡ ಶುರು ಆಗ್ಬಿಡುತ್ತೆ ಅಡಿಗೆವಾರಿಗೆ. ಏನು ಮಾಡೋದಪ್ಪ ಇದು, ಹಿಂಗಾಗ್ಬಿಟ್ರೆ ಇದು ಏನು ಮಾಡೋದು ಇದು ಕತೆ, ನಮ್ಮ ವಿರುದ್ಧ ನಮ್ಮ ಕಾರ್ಯಕರ್ತರೇ ಮಾತಾಡ್ತಾ ಇರ್ಬೇಕಾರೆ ಅಂತೇಳಿ ಅವರು RSS ಮುಖವಾಣಿಯಾಗಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಲ್ಲ. ಅವರು ಅದನ್ನು ನಿಲ್ಲಿಸ್ತಾರೆ. ಅಡಿಗೆವಾರ ಅವರು 1925 ಸ್ಥಾಪನೆ ಆದಂತಹ ಮುಖ್ಯಸ್ಥರಾಗಿರ್ತಾರೆ. ಅದರಿಂದ ಕೆಳಗೆ ಇಳಿದು ನಂತರದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತಾರೆ. ಹೋದಂಥ ಉದ್ದೇಶ ಏನು, ಬ್ರಿಟಿಷರನ್ನು ತಲೆ ಕೆಳಗೆ ಮಾಡೋಕ್ಕೆ ಹೋಗಿರಲ್ಲ. ಅವರು ಅಲ್ಲಿ ಜೈಲಲ್ಲಿ ಇದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮೈಂಡ್ ವಾಶ್ ಮಾಡಿ RSSಗೆ ಕರ್ಕೊಂಬರಕ್ಕೆ ಹೋಗಿರ್ತಾರೆ. ಇದು ಇತಿಹಾಸ. ಇಂಥ ಬೇಜಾನ್ ಇತಿಹಾಸ ಸಿಗ್ತದೆ. ಸೊ ಅದಕ್ಕೆ ಹೋದರೆ ದೊಡ್ಡ ಕಥೆ ಆಗುತ್ತೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಮಾತಾಡೋಣ. ಖಂಡಿತ ಸರ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಒಂದೇ ಮಾತರಂಗೂ ಮತ್ತು ಬಹುತ್ವವನ್ನು ಪ್ರತಿಪಾದಿಸುವಂಥ ಜನಗಣಮನಕ್ಕೂ ಇರುವ ವ್ಯತ್ಯಾಸವನ್ನು ಬಹಳ ವಿಸ್ತೃತವಾಗಿ ನಮ್ಮ ಜನರ ಮುಂದೆ ಇಟ್ಟಿದ್ದೀರಾ. ಬಹಳ ಖುಷಿ ಆಯಿತು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದೇ ರೀತಿಯ ಇನ್ನೂ ಸಾಕಷ್ಟು ಚರ್ಚೆಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.